ಕೀರ್ತನೆಗಳು 91ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಯಾವ ಕೇಡು ನಿನಗೆ ಏನ್ ಮಾಡುವುದಿಲ್ಲ, ಸಂಧಿಸುವುದಿಲ್ಲ, ಯಾವ ಕೇಡು ನಿನ್ನನ್ನ ಮುಟ್ಟುವುದಿಲ್ಲ ಎಂದು ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಯಾಕೆ ಇವತ್ತು ನಮಗೆ ವಿರೋಧವಾಗಿ ಬರುವಂತಹ ಕೇಡುಗಳು ಇವತ್ತು ನಮ್ಮನ್ನ ಸಂಧಿಸುತ್ತಾ ಇದೆ ಅಂದರೆ, ನಾವು ಇವತ್ತು ಯಾರನ್ನ ನಿವಾಸ ಸ್ಥಾನ ಮಾಡಿಕೊಂಡಿಲ್ಲ, ಕರ್ತನನ್ನ ನಾವು ಇವತ್ತು ನಿವಾಸ ಸ್ಥಾನ ಮಾಡಿಕೊಂಡಿಲ್ಲ. ಆದದರಿಂದ ಅನೇಕ ಉಪದ್ರವಗಳಲ್ಲಿಯೂ, ಒಂದು ಕಣ್ಣೀರಿನ ಮಾರ್ಗದಲ್ಲಿಯೂ, ಒಂದು ಪರಿಸ್ಥಿತಿಗಳಲ್ಲಿಯೂ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ನಡೆದು ಹೋಗುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಪರಾತ್ಪರನಾಗಿರುವಂತಹ ಕರ್ತನನ್ನ ನಾವು ನಿವಾಸ ಸ್ಥಾನ ಮಾಡಿಕೊಳ್ಳುವಾಗ ಯಾವ ಕೇಡಿನ ಮಾರ್ಗಗಳು ನಮ್ಮ ಜೀವಿತವನ್ನ ಅದೇನ್ ಮಾಡುವುದಿಲ್ಲ, ಸಂಧಿಸುವುದಿಲ್ಲ. ನಾವು ಇವತ್ತು ಯಾರನ್ನು ನಿವಾಸ ಸ್ಥಾನ ಮಾಡಿಕೊಳ್ಳಬೇಕು, ಇವತ್ತು ಯಾರನ್ನ ಆಶ್ರಯಿಸಿಕೊಳ್ಳಬೇಕು, ಕರ್ತನನ್ನು ಆಶ್ರಯಿಸಿಕೊಳ್ಳಬೇಕು. ದೇವರೇ, ನಾನು ನಿನ್ನನ್ನು ಆಶ್ರಯಿಸಿಕೊಳ್ಳುವವನಾಗಿದ್ದೇನೆ. ಕರ್ತನೆ, ನಾನು ನಿನ್ನ ಜೊತೆಯಲ್ಲಿ ನಡೆಯುವವನಾಗಿದ್ದೇನೆ. ನನ್ನ ಕುಟುಂಬಕ್ಕೆ ನೀನೊಂದು ರಕ್ಷಣೆಯನ್ನು ಕೊಡು. ನನ್ನ ಕುಟುಂಬಕ್ಕೆ ವಿರೋಧವಾಗಿ ಹೋರಾಡಿಕೊಂಡಿರುವಂತಹ, ನನ್ನ ಕುಟುಂಬಕ್ಕೆ ವಿರೋಧವಾಗಿ ಬರುತ್ತಾ ಇರುವಂತಹ ಅನೇಕ ಒಂದು ಸಾಲದ ಪರಿಸ್ಥಿತಿಗಳಾಗಿರಬಹುದು, ಒಂದು ಕೇಡಿನ ಪರಿಸ್ಥಿತಿಗಳಾಗಿರಬಹುದು, ಒಂದು ರೋಗಗಳಾಗಿರಬಹುದು, ಇವುಗಳಿಂದ ನನ್ನ ತಪ್ಪಿಸು ಸ್ವಾಮಿ, ನನ್ನ ಕುಟುಂಬವನ್ನು ತಪ್ಪಿಸು ಸ್ವಾಮಿ ಎಂದು ಹೇಳುವಾಗ ಆತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ತಪ್ಪಿಸುವವನಾಗಿದ್ದಾನೆ. ನಾವು ಇವತ್ತು ಆತನನ್ನು ಏನ್ ಮಾಡಬೇಕು, ಆಶ್ರಯಿಸಿಕೊಳ್ಳಬೇಕು, ಆತನ ನಿವಾಸ ಸ್ಥಾನ ಮಾಡಿಕೊಳ್ಳಬೇಕು, ಆತನಲ್ಲಿ ಜೀವಿಸಬೇಕು, ಆತನ ಮಾರ್ಗಗಳಲ್ಲಿ ನಡೆದು ಹೋಗಬೇಕು, ಆತನನ್ನ ಕೈಗೊಂಡು ನಡೆಯುವುದು ಹೋಗಬೇಕು. ಆಗ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡುವುದಿಲ್ಲ, ಎಲ್ಲ ವಿಧವಾದ ಉಪದ್ರವಗಳಲ್ಲಿ ಸಿಕ್ಕಾಕಿಕೊಳ್ಳುವುದಿಲ್ಲ. ನಾವು ಯಾವಾಗ ಆತನನ್ನ ಬಿಟ್ಟು ಬಿಡುತ್ತೇವೋ, ಯಾವಾಗ ಆತನಿಂದ ದೂರ ಹೋಗುತ್ತೇವೋ, ಆಗ ಅನೇಕ ಉಪದ್ರವಗಳಲ್ಲಿ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ಸಿಕ್ಕಾಕಿಕೊಳ್ಳುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಕರ್ತನೆ ಎಲ್ಲ ವಿಧವಾದ ಉಪದ್ರವದ ಸಂಗತಿಗಳಿಂದ ತಪ್ಪಿಸಿ, ನಿನ್ನ ಜನರನ್ನ ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.